ಹೂವೆ ನಾಚುವ ಹೆಣ್ಣೆ ನನ್ನ ಬಾಳಿನ ಕಣ್ಣೆ ಬಿಂಕ ಪಿನ್ನಾಣದೊಳೆ ಕೊಂಕು ಪಯ್ಯಾರದೊಳ್ಳೆ ಜಾಣೆ ಜಾಗರದೆಣ್ಣೆ ಬೇಕೆ ಮಂಡ್ಯದ ಬೆಣ್ಣೆ ತುಂಗಾ ನದಿಯ ದಂಡೆಲೇನಾಯಿದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಏಯ್ ಇಷ್ಟ ಮಾಡಿ ಸಾಕಲ್ಲ ಹಬ್ಬ ಎಲ್ಲ ಹೀಗೆಲ್ಲ ಅಂತ. ಹಬ್ಬಕ್ಕೆ ಎಲ್ರು ಕ್ಲೋಸ್ ಆಗಿರ್ಬೇಕು, ಒಂದೇ ಕುಟುಂಬದವ್ರ ತರ, ಒಂದೇ ಮನೆಯವ್ರ ತರ. ಬರೀ ಹಬ್ಬಕ್ ಮಾತ್ರನಾ? ಅಲ್ಲ, ಮಿಕ್ಕಿ ದಿನ ಹೌದು, ಬಟ್ ನೀವು ಸಪೋರ್ಟ್ ಮಾಡ್ತೀನಿ. ಓಕೆ, ಮಾತ್ ಸಾಕು, ಆಂಕರಿಂಗ್ ಶುರು ಮಾಡೋಣ. ಹೌದು, ಇವತ್ತು ನಿಂದು ನಾಮೇನ್ ಅಡ್ಡಡ್ಡ. ಇವತ್ತು ಬೆಳಿಗ್ಗೆಯಿಂದ ಉದ್ದ ನಿಲ್ಸಕ್ಕಾಗಿಲ್ಲ, ಅದಕ್ಕೆ ಅಡ್ಡ ನಿಲ್ಸ್ಕೊಂಡು. ಓಕೆ, ಹಾಗಾದ್ರೆ ಎಲ್ಲರನ್ನ ವೆಲ್ಕಮ್ ಮಾಡ್ಬೇಡ. ಪ್ಲೀಸ್ ಬೇಗ ವೆಲ್ಕಮ್ ಮಾಡಿ. ಇವತ್ತಿನ ಸಂಕ್ರಾಂತಿ ಸ್ಪೆಷಲ್ ಕಾರ್ಯಕ್ರಮನ ಶುರು ಮಾಡಿ. ಸಿರಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ವೇದಿಕೆಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸಂಕ್ರಾಂತಿ ಸ್ಪೆಷಲ್. ಇವತ್ತಿನ ಹಬ್ಬದ ಸಂಚಿಕೆಗೆ ಅಬ್ಬಬ್ಬ ಅಂತ ರೆಡಿಯಾಗಿ ಬಂದಿರೋ ಅಮ್ಮ ಮಕ್ಕಳನ್ನ ಅಂದ್ರೆ ವಜ್ರ ಹಾಗೂ ವೈಡೂರ್ಯ ತಂಡನ ವೇದಿಕೆಗೆ ವೆಲ್ಕಮ್ ಮಾಡುವಂತ ಸಮಯ. ಬರ್ಲಿ ಜೋರಾದ ಚಪ್ಪಾಳೆಯೊಂದಿಗೆ ಅಮ್ಮ ಹಾಗೂ ಮಕ್ಕಳು. ಸಂಕ್ರಾಂತಿ ಹಬ್ಬದ ಹಾರ್ದಿಕ 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 ಶುಭಾಶಯಗಳು. ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಡ್ಯಾನ್ಸ್ ಆಡ್ತಾರಪ್ಪ, ಏನ್ ಡ್ಯಾನ್ಸ್ ಆಡ್ತಾರೆ. ಅಯ್ಯೋ, ನಮ್ಮಿ ನೋಡ್ಬೇಕಿತ್ತು ನೀವು ಡ್ಯಾನ್ಸ್. ಬಂದ ತಕ್ಷಣ ಯಾವ ಮೂವ್ಮೆಂಟ್ ಪಿಕಪ್ ಮಾಡೋದು ಗೊತ್ತಾಗಿಲ್ಲ, ಫುಲ್ ಕ್ಯಾಬ್ರೆ ತಗೊಂಡ್ರು. ತಗೊಂಡು ನೋಡ್ತಾರೆ. ನೀವ್ ಯಾಕೆ ಯಾವಾಗ್ಲೂ ಬರೀ ನಮ್ರತನೇ ನೋಡೋದು, ನಾವ್ಯಾರು ಕಾಣಿಸಲ್ವಾ ನಿಮ್ಗೆ? ಅಲ್ಲ, ನೀವೆಲ್ಲ ಕಾಣ್ತಿದ್ರಿ. ಯಾಕೆ ನೀವೆಲ್ಲ ಕಾಣ್ತಿರ್ಲಿಲ್ಲ ಅಂದ್ರೆ, ನಾನ್ ಎಲ್ಲಿ ನಿಲ್ತಿದ್ದೆ, ಇಲ್ಲಿ ನಿಂತಿದ್ದೆ. ನಿಮ್ ಎಲ್ರಿಗೂ ಗೋಡೆ ಒಂದು ಅಡ್ಡ ಇದೆ. ಆಯ್ತು, ಏನೋ ಕವಿತೆ ಅಂತ ಹೇಳಿದ್ಯಲ್ಲ. ಈಗ ಕವನ. ಓಕೆ, ಕವಿತೆ ಏನೋ ಕವಿತೆ ಏನೋ ನಮ್ಮಿ, ಪ್ರೀತಿಯಲ್ಲಿ ನೀನು ತುಂಬಾ ಕಮ್ಮಿ, ಆದ್ರೆ ಯಾಕೆ ನೀನು ತಿನ್ನ ಹೋದಂಗ ಆಗ್ತಿದ್ಯಾ ಡುಮ್ಮಿ. ಪ್ರೀತಿ ಕೊಟ್ಟು ಆಗ್ತಾ ಇದೆ. ನೀನ ತಾನೇ ಸಂಶಯನ ಮಮ್ಮಿ. ಹೌದು. ಓಹೋ, ಚೆನ್ನಾಗಿತ್ತಲ್ವಾ? ನೆಕ್ಸ್ಟ್. ಹೇ ಮಾ, ನಾನೇ ನಿನ್ನ ಮಾಮ ಅಂದ್ರೆ ತಪ್ಪಾಗ್ತದೆ, ಪ್ರೇಮ ಅನ್ನೋ. ನೀನೇ ತಾನೇ ಲಾಸ್ಟ್ ಟೈಮ್ ಆಗಿದ್ದು ಸಿಂಹ. ಸೂಪರ್, ಚೆನ್ನಾಗಿದಾ? ಸೂಪರ್. ಅದೇ ಮುತ್ತು. ಯಜಮಾನ್ರು ಎಪಿಸೋಡ್ ನೋಡಲ್ಲ ಅಲ್ವಾ? ನೋಡ್ತಾರಾ? ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾರೆ. ಹೌದಾ? ಹಾಗಾದ್ರೆ ಕಡೆದ್ ಕೊಡಿ. ಪರವಾಗಿಲ್ಲ, ಸಾಕು ನಮ್ಗೆ ಇಲ್ಲಿ ಸಿಕ್ತಿ. ಕಡೆ ಬನ್ನಿ. ಇವ್ರೇ ಸರ್ಕಸ್ ಟೆಂಟ್ ಹಾಕೊಂಡು ಬಂದಿದ್ದಾರೆ. ಇದನ್ನ ನೋಡಿದೀನಿ ಸರ್ಕಸ್ ಅಲ್ಲಿ ಟೆಂಟಿಂಗೆ ನೋಡಿ, ದಯವಿಟ್ಟು ಟೆಂಟು ನೀವು ಉಲ್ಟಾ ಪಲ್ಟಿ ನೋಡ್ಲಿಕ್ಕೆ ಹೋಗ್ಬೇಡಿ. ಚೈತು,
ನಾನು ನಿನಗೆ ಐ ಲವ್ ಯು ಅಂದ್ರೆ ಹೇಳಿದೆ, ಯಾಕೆ ಹೇಳಿದೆ? ಚೀತು ನಾನು ಹೇಳಿಲ್ಲ ಸೂರಜ್. ಎಲ್ಲ ಲಾಸ್ಟ್ ಟೈಮ್ ಹೇಳಿದೆ, ಮತ್ತೆ ಇನ್ನೇನು ಹೇಳಿದೆ ನೀನು? ಐ ಟು ಲವ್ ಯು ಅಂತ ಹೇಳಿತ್ತು. ಹೇಗೆ ಇನ್ನೊಂದ್ಸಲ ಹೇಳಿ ನೋಡೋಣ. ಐ ಟು ಲವ್ ಯು ಸೂರಜ್. ಚೈತು ಚೈತು ಒಂಚೂರಿ ಕಡೆ ಬರ್ತೈತು. ಪದ್ದು ಡ್ಯಾನ್ಸ್ ಅಲ್ಲಿ ನೀನು ಕುಣಿತೀಯ ಬಿದ್ದು ಬಿದ್ದು, ಆಮೇಲೆ ಮತ್ತೆ ಹೇಳ್ತೀಯ ಎದ್ದು ಎದ್ದು. ಹೆಂಗಿತ್ತು? ಕವಿತೆ ಕವನ ಸೂಪರ್. ಥ್ಯಾಂಕ್ ಯು. ಏ ಉಮಾದೇವಿ, ಉಮಾ ಹೇಳಿ ಹೇಳಿ ಅವ್ರ ವಾಯ್ಸೇ ಚೇಂಜ್. ಹೇಳಿ ಉಮಾ ಹೇಳಿ. ಇವತ್ತೆಷ್ಟು ಸುಂದರವಾಗಿ ಕಾಣ್ತಿದ್ದೀರ ಉಮಾ ನೀವು. ಥ್ಯಾಂಕ್ ಯು. ನಿಮ್ಮ ನೋಡಿದ್ರೆ ನಂಗೆ ಏನು ಹೇಳ್ಬೇಕು ಅನಿಸ್ತಾ ಇದೆ. ನನ್ಗೂ ಅಷ್ಟೇ ಸೂರಜ್. ಫಸ್ಟ್ ನೀವೇ ಹೇಳಿ. ನಾನ್ ಕೊಡ್ಬೇಕು ನಿಂಗೊಂದು ಉಮ್ಮ. ಸೂರಜ್ ಬೇಕು ಅಂತ ಎಲ್ಲಾದ್ರೂ ಆರ್ಟಿಫಿಷಿಯಲ್ ಮಚ್ಚೆ ಹಿಡಿಸ್ಕೊಂಡ್ ಬಂದವನ ಗೊತ್ತಾಗ್ತಿಲ್ಲ. ಮ್ಯಾಮ್ ನಮ್ ಸೆಟ್ಟಿಗೆ ಅವರೊಂದು ಮುದ್ದಾಗಿರೋ ಮಚ್ಚೆ, ಅವ್ರಿಗೇನಕ್ಕೆ ಮ್ಯಾಮ್ ಮಚ್ಚೆ? ದಿವ್ಯಾ ಡಾರ್ಲಿಂಗ್, ನೀ ನನ್ನ ರೈಫಲ್ ಬಂದ್ರೆ ಫುಲ್ ಭವ್ಯ. ನೋಡು ಎರಡನೇ ಹುಡುಗಿ ಹೆಸರನ್ನೇ ಹೇಳ್ತಾ ಇದ್ದಾನೆ ಭವ್ಯ ಅಂತ. ಯಾರು ಡಾರ್ಲಿಂಗ್? ಭವ್ಯ. ಪ್ಲೀಸ್ ಸ್ವಲ್ಪ ಹತ್ರ ಕಮ್ಮಿಯಾ? ಹೆಂಗ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಸೂಪರ್ ನೋಡಿ ಸೂಪರ್. ದಿವ್ಯಾ, ನಿನಗೆ ಎಲ್ಲೋಗಕ್ ಇಷ್ಟ? ಹೊರಗಡೆ? ಹೊರಗಡೆ ಮಾಲ್ಡೀವ್ಸ್. ಮಾಲ್ಡೀವ್ಸ್ ಕರೆಕ್ಟ್. ಹೆಂಗೆ ಇಲ್ಲ ಇಲ್ಲ, ಲಕ್ಷದ್ವೀಪ್ ಅಂತ ಹೇಳ್ಬೇಕು. ಮಾಲ್ಡೀವ್ಸ್ ಇಲ್ಲ. ಮಾಲ್ಡೀವ್ಸ್ ಫೇವ್ರೆಟ್. ಇಲ್ಲ ಲಕ್ಷದ್ವೀಪ್. ಓಕೆ ಲಕ್ಷದೀಪ್. ಸೂರಜ್, ನನಗೆ ಐ ಲವ್ ಯು ಹೇಳ್ದೆ, ನಾನ್ ನಿಂಗ್ ಮಂಡಿ ಕಲ್ಲಲ್ಲಿ ಕುತ್ಕೊಂಡು ಐ ಟು ಲವ್ ಯು ಅಂತ ಹೇಳಿದ್ರೆ ಹೋಗಿ ಅವಳಿಗೆ ಈಗ ಐ ಲವ್ ಯು ಮಾಲ್ಡೀವ್ಸ್ ಲಕ್ಷದೀಪ ಅಂತಿದ್ಯಲ್ಲ ಸೂರಜ್, ಇಷ್ಟು ಬೇಗ ಮೋಸ ಮಾಡ್ಬಿಟ್ಯಾ ನನ್ಗೆ? ಅಯ್ಯೋ, ಫಸ್ಟ್ ನಾನು ಹೋಗಿ ಬರೋಣ, ಲೊಕೇಶನ್ ನೋಡ್ಕೊಂಡು ಬರೋಣ, ಆಮೇಲೆ ನಾನು ಶೂಟಿಂಗ್ ಇವಳು ಕರ್ಕೊಂಡು ಹೋಗ್ತೀನಿ. ಓಕೆನಾ? ಐಶು, ನೀನು ಹೂ ಅಂದ್ರೆ ಮಾಡ್ಲ ನಿನಗೆ ನೈಸು. ನೀನು ಹೂ ಅಂದ್ರೆ ಶೂಟಿಂಗ್ ಮುಗಿದ್ಮೇಲೆ ತಿನ್ನೋಣ ನಾವು ಕ್ಯಾಶು. ಬರ್ಲಿ ಚಪ್ಪಾಳೆ ಸೂರಜ್ಗೆ. ಥ್ಯಾಂಕ್ ಯು ಐಶು. ಶಿರುತಿ, ಶ್ಯೂರಿಟಿ ಅಂದಂಗಿದೆ ಅದು. ಯಾವ ಶೂರಿಟಿ? ಶಿರುತಿ, ನಾನು ಲವ್ ಮಾಡಿದೆ ಆಗುತ್ತೆ ನನ್ನ ಜೀವನ ಕೀರ್ತಿ. ನಾ ಮದ್ವೆ ಆದ್ರೆ ಅಷ್ಟೇ ನನ್ ಗತಿ. Okay, anyways, thank you. All the best. Yeah, please take a seat. ಓಕೆ, ಇವತ್ತಿನ ನಮ್ಮ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ಗೆ ತುಂಬಾ ಸ್ಪೆಷಲ್ ಆಗಿ ನಮ್ಮ ಜಡ್ಜಸ್ ರೆಡಿ ಆಗಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ಓಕೆ, ಲೆಟ್ಸ್ ವೆಲ್ಕಮ್ ನಮ್ಮ ಪ್ರೀತಿಯ ಸಿಕಾಯ್ ಚಂದ್ರಿ ಸರ್ ಮತ್ತು ಶ್ವೇತಾ ಶಿವಸಮ. ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಓಕುಲಿ ತಂದವಳಾರಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ. ಸರ್ ಹಾಗೂ ಮ್ಯಾಮ್ ಇಬ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿರುವ ಎಲ್ಲ ತಾಯಂದ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ವರ್ಷದ ಮೊದಲನೇ ಹಬ್ಬ. ಈ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ರೆ ಇಡೀ ವರ್ಷ
ನಾವು ನಮ್ಮ ಬದುಕನ್ನು ಸಂಭ್ರಮಿಸ್ತಾ ಇರ್ತೀವಿ. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬ ಭಾಳ ಸ್ಪೆಷಲ್. ಓಕೆ, ನೀವೆಲ್ಲ ಚೆನ್ನಾಗಿ ಅದನ್ನು ಆಚರಿಸ್ಬೇಕು. ಇವತ್ತಿನ ಎಪಿಸೋಡಲ್ಲಿ ಇದು ನಮಗೆ ಎದ್ದು ಕಾಣಿಸ್ಬೇಕು, ನೀವು ಸಂಕ್ರಾಂತಿನ ಎಷ್ಟು ಇಷ್ಟಪಟ್ಟು ಆಚರಿಸ್ತೀರಾ ಅನ್ನೋದು. ಓಕೆ, ಸಿರಿ ಕನ್ನಡ ವೀಕ್ಷಕರಿಗೆಲ್ಲ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಇಲ್ಲಿ ನಮ್ಮ ಇಡೀ ಟೀಮ್ಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್, ನಮ್ಮ ಮೇಡಮ್ ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದಾರಂದ್ರೆ Seriously. ನೋಡಿದ್ರೆ ನೋಡ್ತಾನೇ ಇರ್ಬೇಕು ಅನಿಸ್ತಾ ಇದೆ. ಥ್ಯಾಂಕ್ ಯು, ಸೋ ಸ್ವೀಟ್, ಥ್ಯಾಂಕ್ ಯು. ಸರ್ ಯಾಕೆ ನೋಡ್ತಿದ್ದಾರೆ? ಓ, ಸರಿಗೆ ನಾನು ನೋಡ್ತಾ ಇದ್ದೆ, ನೋಡ್ತಾನೇ ಇರ್ಬೇಕು ಅನಿಸ್ತಿದೆ. ಮತ್ತೆ ಹೆಂಗೆ ನೋಡ್ತಿದ್ದಾರೆ? ನಾನು ನೋಡ್ತಾ ಇಲ್ಲ, ಗುರಾಯಿಸ್ತಾ ಇದ್ದೀನಿ. ನೋಡ್ತಿದ್ದೀರಾ? ಆದ್ರೂ ನಿಮ್ಮನ್ನು ನೋಡ್ತಿದ್ರೆ ನಂಗೆ ನೋಡ್ತಾನೆ ಇರ್ಬೇಕು ಅನಿಸ್ತಿದೆ ಸರ್. ಸದ್ಯ ಹೇಳಿದ್ಯಲ್ಲ, ಅದಕ್ಕೆ ಅದಕ್ಕೆ ಗುರಾಯಿಸ್. ಸೊ ಹಬ್ಬ ಸಡಗರ ಜೋರಿದೆ. ಶುರು ಮಾಡೋಣ ಕಾರ್ಯಕ್ರಮನ. ಎಕ್ಸಾಕ್ಟ್ಲಿ, ಸ್ಟಾರ್ಟ್ ಮಾಡೋಣ. Start ಮಾಡೋಣ. ಏನಂದ್ರೆ ಎಲ್ಲರೂ ಬಹಳ ಒಳ್ಳೆಯ ಮನಸ್ಸಿಂದ ಈ ಹಬ್ಬವನ್ನು ಆಚರಿಸಿ, ಎಳ್ಳು ಬೆಲ್ಲ ತಿನ್ನಿ, ಬೆಲ್ದಂತ ಮಾತಾಡಿ. ನಾವು ಇನ್ನೊಬ್ಬರಿಗೆ ಖುಷಿ ಕೊಟ್ಟರೆ, ಸಂತೋಷ ಕೊಟ್ಟರೆ ಅದು 2ರಷ್ಟು ನಮಗೆ ಬರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಈ ಇಡೀ ವರ್ಷ ಅದನ್ನೇ ಮಾಡಿ. ಎಲ್ಲೆಲ್ಲ ಸಾಧ್ಯ ಆಗುತ್ತೋ, ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವ್ರಿಗೆಲ್ಲ ಖುಷಿಯನ್ನು ಹಂಚ್ತಾ ಹೋಗಿ. ನಿಮಗೆ ಡಬಲ್ ಬರ್ತಾ ಇರುತ್ತೆ, ನೀವು ಖುಷಿಯಾಗಿರ್ತೀರ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನೊಂದು ವಿಷಯ ಇತ್ತು, ನಾನಾಗಲೇ ಅಲ್ಲಿ ಸೈಡ್ ವಿಂಗಲ್ಲಿ ಇದ್ದಾಗ ಕೇಳಿಸ್ಕೊಳ್ತಾ ಇದ್ದೆ, ಈ ಸೂರಜನೋ ಕವನ ಗಿವನ ಅಂತೆಲ್ಲ ಬೇಜಾನೇನೋ ಮಾತಾಡ್ತಾ ಇದ್ದ. ಏನಿಲ್ಲ ಸರ್, ಅಂದ್ರೆ ಸಂಕ್ರಾಂತಿ ಅಲ್ವಾ, ನೀವ್ ಹೇಳಿದ್ರೆ ಒಂಚೂರು ಖುಷಿ ಕೊಟ್ರೆ ಡಬಲ್ ಖುಷಿ ನಮಗ್ ಬರುತ್ತೆ ಅಂತ. ಅದಕ್ಕೆ ಎಲ್ರಿಗೂ ಒಂಚೂರು ಖುಷಿ ಕೊಡ್ತಿದ್ದೆ ಅಷ್ಟೇ. ಏನೋ ಕವನ, ಏನ್ ಕವನ ಒಂದು ಹೇಳೋದು? ಚಂದ್ರು ಸರ್, ನೀವು ಅಂದ್ರೆ ನನಗೆ ಪ್ರೀತಿ ಸರ್. ಹಾ, ಸೀಕೈ ಚಂದ್ರು ನಮ್ ಶೋಕ್ ಬಂದ್ರು, ಜೊತೆಗೆ ಬರುವಾಗ ಏನ್ ತಂದ್ರು? ಪ್ರೀತಿ ತಂದ್ರು. ಹೆಂಗಿದೆ? ಚೆನ್ನಾಗಿದೆ. ಕವನನ ಇದು? ಹಾ, ಕವನ. ನಾ ಈ ಕವನ ಹೇಳ್ತೀಯಾ? ಇದೆಲ್ಲ ಇನ್ನು ಇಂಟ್ರಡಕ್ಷನ್ ಕೊಡ್ತಾ ಇದೀಯ ಅನ್ಕೊಂಡೆ. ಮೇಡಮ್, ಅದು ಮೇಡಮ್ ನೋಡಿ, ಸೀಕೈ ಚಂದ್ರು ಬಂದ್ರು, ತಂದ್ರು, ಕೊನೆಗೆ ನನ್ನ ಅಲ್ಲ, ಕೊಂದ್ರು. ರೈಮಿಂಗ್ ಇದ್ಬಿಟ್ರೆ ಅದು ಕವನನ? ಸರ್ ಬಂದ್ರು, ತಿಂದ್ರು, ಕೂದ್ರು, ಹೋದ್ರು ಅನ್ನೋದು. ಅಲ್ಲಿ ನೋಡು ಒಂದು ಕಂಬ, ಕಂಬ ನಿಂತಿದೆ, ದಿಮ್ ಅಂತ ನೋಡು. ಅದು ಕವಿತೆ. ಸೂಪರ್ ಆಗಿದೆ ಸರ್ ಕವಿತೆ. ಮೇಡಮ್, ನಾನು ಕವಿತೆ ಅಂತೀನಿ ನೋಡಿ. ಕಬ್ಬು ಕಲರ್ ಕಪ್ಪು, ನೀವು ನನ್ನ ಒಪ್ಕೊಂಡಿಲ್ಲ ಅಂದ್ರೆ ಅದೇ ದೊಡ್ಡ ತಪ್ಪು. ನಾನೊಂದು ಹಾಡು ಹೇಳ, ಇವನ್ಗೋಸ್ಕರ ಬರ್ತಿದ್ದು. ಕಾಳು ಹಾಕ್ತಾನ ಸೂರಜ್, ಕಾಳು ಹಾಕ್ತಾನ, ಕಾಳು ಹಾಕ್ತಾನ ಸೂರಜ್, ಕಾಳು ಹಾಕ್ತಾನ. ರೆಕ್ಕೆ ಪುಕ್ಕ ಎರಡೂ ಇಲ್ಲದ, ರೆಕ್ಕೆ ಪುಕ್ಕ ಎರಡೂ ಇಲ್ಲದ ಹಕ್ಕಿಗಳಿಗೆ ಕಾಳು ಹಾಕ್ತಾನ ಸೂರಜ್, ಕಾಳು ಹಾಕ್ತಾನ. ಕಾಳು ತಿನ್ನಲ್ಲ, ಹಕ್ಕಿ ತತ್ತಿಯ ಕೊಡಲ್ಲ. ಕಾಳು ತಿನ್ನಲ್ಲ, ಹಕ್ಕಿ ತತ್ತಿಯ ಕೊಡಲ್ಲ. ಆದರೂ ಮತ್ತೆ ಸೂರಜ್ಜು ಕಾಳು ಹಾಕ್ತಾನ, ಕಾಳು ಹಾಕ್ತಾನ. ಸರ್ ಚೆನ್ನಾಗಿತ್ತು ಸರ್ ಇದು. ಇವ್ರಿಗೆ ಹಿಂಗೆ ಬೆಂಡೆತ್ತಾ ಇರೋಣ ಫುಲ್ ಸಂಕ್ರಾಂತಿ ಹಬ್ಬದಲ್ಲಿ. ಓಕೆ, ಎನಿವೇಸ್ ಥ್ಯಾಂಕ್ ಯು. ಇನ್ನ Thank you. ಜಾಸ್ತಿ ಮಾತಾಡೋದಿದೆ, ಮಾತಾಡೋಣ. ಥ್ಯಾಂಕ್ ಯು. ಸೊ ಈಗ ಅಮ್ಮಂದ್ರು ಬಂದಾಗಿದೆ, Yes. ಜಡ್ಜಸ್ ಬಂದಾಗಿದೆ. Yes. ಆದ್ರೆ ನಮ್ಮ ಪುಟಾಣಿಗಳನ್ನ ಬರನೇ ಮಾಡ್ಕೊಂಡಿಲ್ಲಲ್ಲ. ಬರ ಮಾಡ್ಕೊಂಡ್ಬಿಡೋಣ ಅವ್ರನ್ನ. ಪಾಪ ಅವ್ರು ಕಾಯ್ತಿದ್ದಾರೆ, ಪ್ಲೀಸ್ Yes. ಮಾಡ್ಕೊಳ್ಳಿ. ಆಲ್ ಪುಟಾಣೀಸ್, ವೆಲ್ಕಮ್ ಟು ದ ಶೋ. ಓಡ್ ಬನ್ನಿ ಸ್ಟೇಜ್ ಮೇಲೆ. ಕಮ್ ಆನ್. ಹಾಯ್, ಎಲ್ಲ ಹೇಗಿದ್ದೀರಾ? ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಎಲ್ಲರೂ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೀರ ಗೊತ್ತಾ? ಈಗ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಆಗಿ ನಮ್ಮ ಸಂಶ್ರಯ ಅವರು ಹೆಂಗ್ ಸೆಲೆಬ್ರೇಟ್ ಮಾಡ್ತಾರ ನೋಡಿ ಇಲ್ಲಿ. ಏನದು ಸ್ಟಾರ್ ಮಾಡ್ಕೊಂಡ್ಬಿಟ್ಟಿದಾರಾ? ನಾನು ಏನಕ್ಕೆ ಹಾಕಿಸ್ಕೊಂಡ್ದೆ ಗೊತ್ತಾ?
ನಂಗೆ ಸ್ಟಾರ್ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಹಾಕಿಸ್ಕೊಂಡೆ. ನೀನೇ ಸ್ಟಾರ್ ಅಲ್ವಾ? ಏನಕ್ಕಂದ್ರೆ ನಾವೆಲ್ಲರೂ ಕ್ಯೂಟ್ ಲಿಟಲ್ ಸ್ಟಾರ್. ವೆರಿ ಕ್ಯೂಟ್ ಲಿಟಲ್ ಸ್ಟಾರ್, ವೆರಿ ನೈಸ್. ಪೂರ್ತಿ ಮನೆಯಲ್ಲೆಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತೀರಾ ಸಂಕ್ರಾಂತಿ ಹಬ್ಬನ? ನಾನು ಎಳ್ಳು ಬೆಲ್ಲ ಮನೆಗೆ ಹೋಗಿ ಕೊಟ್ಟು ನಮ್ಮ ಅತ್ತೆನೂ ಬರ್ತಾರೆ, ಮೆಹಂದಿ ಹಾಕಿಸ್ಕೊಂಡು ನಾವು ಅತ್ತೆ ನಮ್ಮ ಮಮ್ಮಿ ನಮ್ಮ ಫ್ಯಾಮಿಲಿ ಸೆಲೆಬ್ರೇಟ್ ಮಾಡ್ತೀವಿ. ಮೆಹಂದಿ ಹಾಕೊಂಡು ಎಳ್ಳು ಬೆಲ್ಲ ಕೊಟ್ಬಿಟ್ಟು ಮಾಡೋದು. ಚಾರು, ಹೆಂಗಪ್ಪ ಸಂಕ್ರಾಂತಿ ಆಚರಣೆ ಮಾಡೋದು ಮನೇಲಿ? ನಾವು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ತಿಂಡಿ ತಿಂದು ಸಚಿಮಮ್ಮ ಮನೆಗೆ ಸಂಕ್ರಾಂತಿ ಹಬ್ಬಕ್ಕೆ ಜಾತ್ರೆಗೆ ಹೋಯ್ತೀವಿ. ಜಾತ್ರೆಗೆ ಹೋಯ್ತೀರಾ ನೀವು? ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ದೇವ್ರಿಗೆ ಎಷ್ಟು ಕೆಲ್ಸ ಯಪ್ಪ, ಅಷ್ಟೆಲ್ಲ ಕೆಲ್ಸ ಮಾಡಿ ಜಾತ್ರೆಗೆ ಹೋಗೋದು. ಈಗ ಲಿಶನ್ ಕೇಳೋಣ. ಲಿಶನ್ ತಗೋ, ನೀನೇನ್ ಮಾಡ್ತೀಯಾ? ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಹೊಸ ಬಟ್ಟೆ ಎಲ್ಲ, ಆಮೇಲೆ ಪಾತ್ರೆ ತೊಳ್ದಿ ನಮ್ಮ ಅಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಬೇರೆಯವ್ರ ಮನೆಗೆಲ್ಲ ಹಂಚ್ಬಿಟ್ಟು ಮತ್ತೆ ರಾತ್ರಿ ಎಳ್ಳು ಆ ರಾತ್ರಿ ಬಂದು ವಾಪಸ್ ಪೇಪರ್ ಎಲ್ಲ ನೀಟಾಗಿ ಎತ್ತಿಗ್ಬೇಕು. ಯಾವ ಪೇಪರ್ ಎತ್ತಿರ್ತೀಯ? ನಾವು ಇದ್ ಮಾಡಿರ್ತೀವಲ್ಲ ಎಲ್ಲೋ ಆ ಪೇಪರ್ ಒಳಗಡೆ ಎಲ್ಲೂ ಹಾಕಿ ಎತ್ತಿಕ್ತೀವಿ, ಯಾವತ್ತಾರು ಬೇಕು ಅಂತ. ಅಂದ್ರೆ ಮುಂದಿನ ವರ್ಷಕ್ಕೆ ನನ್ನ ಮಗ ಗೊತ್ತಿತ್ತು ನೀನ್ ಇಂಥವನೇ ಅಂತ. ಅಲ್ಲ, ನೀನು ಸ್ನಾನ ಮಾಡ್ಕೊಂಡು ಬಟ್ಟೆನೆ ಹಾಕದ, ಚುಟ್ಟಿ ಗಿಡ್ಡಿ ಹಾಕಲ್ವಾ? ಮಂತ್ರ, ನೀನ್ ಹೆಂಗ್ ಹಬ್ಬ ಸೆಲೆಬ್ರೇಟ್ ಮಾಡ್ತೀಯಾ? ನಾನ ಕಸ ಗುಡ್ಸಿ ಮನೆ ಒರೆಸಿ ಎಳ್ಳು ಬೆಲ್ಲ ಕೊಟ್ಟಿ ಪೇಪರ್ ಅಲ್ಲಿ ಹಾಕಿ ಎತ್ತಿಕ್ಕಿ ಅಷ್ಟೆಲ್ಲ ಮಾಡ್ತೀರಾ? ನೆಕ್ಸ್ಟ್ ನಾವು ಕಾರುಣ್ಯ ಕೇಳ. ಕಾರುಣ್ಯ, ನೀವ್ ಹೇಗೆ ಸೆಲೆಬ್ರೇಟ್ ಮಾಡೋದು? ನಾನು ಸ್ನಾನ ಮಾಡಿ ಹೊಸ ಡ್ರೆಸ್ ಹಾಕೊಂಡಿ ಉದ್ದ ಜಡೆ ಹಾಕೊಂಡಿ ಆಮೇಲೆ ಅಮ್ಮ ಮತ್ತೆ ಮಗಳು ನದೀಂ ದೀಂತನ 5 ನಿಮಿಷ ಪರ್ಫಾರ್ಮೆನ್ಸ್ ಕೊಟ್ಟಿ ಆಮೇಲೆ ಸುತ್ತಾದ್ಮೇಲೆ ನೀರ್ ಕುಡ್ದಿ ನದೀಂ ದೀಂತನ. ಮಕ್ಳ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಎಲ್ಲ ಓಡೋ ಕುತ್ಕೊಳ್ಳಿ. ಓಕೆ, ನಮ್ಮ ಫಸ್ಟ್ ಗೇಮ್ ಬಂದು, ಈಗ ಸಂಕ್ರಾಂತಿಗೆ ನಾವು ಎಳ್ಳು ಬೆಲ್ಲ ಆಮೇಲೆ ಅವರೆಕಾಳು ಆಮೇಲೆ ಗೆಣಸು ಇದೆಲ್ಲ ಯೂಸ್ ಮಾಡ್ತೀವಲ್ವಾ? ಸೊ ಹಾಗೇನೆ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಎರಡೂ ತಂಡದವರು ಎಳ್ಳು ಬೆಲ್ಲದು ಒಂದು ಪ್ಯಾಕೇಜ್ ನ ಮಕ್ಕಳು ರೆಡಿ ಮಾಡ್ಬೇಕು. ಓಕೆನಾ? ಸೊ ಒಂದು ಟೀಮಲ್ಲಿ 3 ಜನ ಇದ್ದಾರೆ, ಇನ್ನೊಂದು ಟೀಮಲ್ಲಿ 4 ಜನ ಇದ್ದಾರೆ. ಸೊ ಜಡ್ಜಸ್ ಹತ್ರ ಕೇಳೋಣ, ಮೊದಲು ಯಾರು ಆಡ್ತಾರೆ, ಯಾರಿಗೆ ಎಷ್ಟು ನಿಮಿಷ ಸಿಗುತ್ತೆ ಅಂತ. ಸೊ ಈಗ ವಜ್ರ ಟೀಮು ವೈಡ್ಯೂರ ಟೀಮಲ್ಲಿ ಈಕ್ವಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇಲ್ಲ. ವಜ್ರ ಟೀಮಲ್ಲಿ 3 ಜನ ಇದ್ದಾರೆ, ವೈಡ್ಯೂರ ಟೀಮಲ್ಲಿ 4 ಜನ ಇದ್ದಾರೆ. ಸೊ ಒಂದು ಆಪ್ಷನ್ ಕೊಡ್ತೀನಿ. ಈ ಆಟದಲ್ಲಿ ವೈಡೂರಿಯ ತಂಡದವರು ಒಬ್ಬರನ್ನ ಡ್ರಾಪ್ ಮಾಡಿ 3 ಜನ ಆಡ್ಬೋದು. ಸೆಕೆಂಡ್ ಆಪ್ಷನ್ ಈಸ್ ವಜ್ರ ತಂಡದಿಂದ ಒಬ್ಬರು ಆಟ ಆಡಿದ ಮೇಲೆ ನೆಕ್ಸ್ಟು ವೈಡೂರಿಯ ತಂಡದಿಂದ ಒಬ್ಬರು ತಮ್ಮ ಸರದಿ ಆದಮೇಲೆ ವಜ್ರ ತಂಡದವ್ರ ಜೊತೆ ಒಬ್ಬರು ಸೇರಿಕೊಂಡು ಆಟ ಆಡಬೇಕು. ಒಬ್ಬರನ್ನ ಡ್ರಾಪ್ ಔಟ್ ಮಾಡೋಕ್ಕೆ ಇಷ್ಟಪಡ್ತೀರಾ, ಅವ್ರ ಜೊತೆ ಸೇರ್ಕೊಂಡು ಆಡೋಕ್ಕೆ ಇಷ್ಟಪಡ್ತೀರಾ. ಅಂದರೆ ಇಲ್ಲೂ 4 ಜನ ಆಗುತ್ತೆ, ಅಲ್ಲೂ 4 ಜನ ಆಗುತ್ತೆ. ಹಾಗಾದರೆ ವೈಡೂರಿಯ ತಂಡದವರು ಫಸ್ಟ್ ಆಟ ಶುರು ಮಾಡಿ. ಓಕೆ, ಹಾಗಾದ್ರೆ ನಮ್ಮ ವೈಡೂರಿಯ ತಂಡದವರು ಮೊದಲೇ ಆಟನ ಆಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಸೂರಜ್, ಪ್ರಾಪರ್ಟೀಸ್ ಎಲ್ಲ ಬಂದ್ ಆಗಿದೆ, ಓಕೆನಾ? ಸೊ ಇಲ್ಲಿ ಅಮ್ಮಂದ್ರು ಅಲ್ಲಿ ಕಾಣ್ತಾ ಇರೋ ಅವರೆಕಾಳು ಇದೆಯಲ್ಲ, ಅಮ್ಮಂದ್ರು ಅವರೆಕಾಳು ಬಿಡಿಸ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಎಳ್ಳು ಬೆಲ್ಲ ಅದನ್ನ ಪ್ಯಾಕಿಂಗ್ ಮಾಡಕ್ಕೆ ಕಡಲೆ ಬೀಜ ಬೇಕಾಗುತ್ತೆ. ಸೊ ಆ ಕಡಲೆ ಬೀಜದು ಅದನ್ನ ಕೂಡ ನೀವು ಮಕ್ಳಿಗೆ ಬಿಡಿಸ್ಕೊಡ್ಬೇಕಾಗತ್ತೆ. ಆಮೇಲೆ ಅದ್ರದ್ದು ಏನು ಸ್ಟಾಪ್ಲ ಪಿನ್ ಹಾಕ್ಬೇಕಲ್ಲ, ಅದನ್ನ ಮಾತ್ರ ಅಮ್ಮಂದ್ರು ಹಾಕ್ಬೋದು. ಬೇರೆ ಯಾವ ತರದ ಹೆಲ್ಪ್ ಪ್ಯಾಕಿಂಗ್ ಅಲ್ಲಿ ಅಮ್ಮಂದ್ರು ಮಾಡೋ ಹಾಗಿಲ್ಲ. ಸೊ ಒಂದು ಪ್ಯಾಕೆಟ್ ಪ್ಲಸ್ ಒಂದು ಗೆಣಸು, ಆದ್ರೆ ಪ್ಯಾಕೆಟ್ ಒಳಗೆ ಹಾಕ್ಬೇಕು ಅಂತಿಲ್ಲ, ಅದನ್ನ ಪಕ್ಕದಲ್ಲಿ ಇರ್ಬೇಕು. ಸೊ ಅದು ಒಂದು ಕೌಂಟ್ ಆಗುತ್ತೆ. ಓಕೆ, ಹಾಗಾದ್ರೆ ರೂಲ್ಸ್ ಎಲ್ಲ ಅರ್ಥ ಆಯ್ತಲ್ವಾ? ಆಟ ಶುರು ಮಾಡೋಣ ಅಲ್ವಾ? ಸೊ ನಮ್ಮ ವೈಡೂರಿಯ ತಂಡ ಈ ಆಟನ ಆಡೋದಕ್ಕೆ ಬರ್ತಾ ಇದೆ. ಮೊದಲು
ಓಕೆ, ನಿಮ್ಮ 10 ನಿಮಿಷದ ಟೈಮ್ ಶುರು ಆಗ್ತದೆ ಈಗ. ನಾನು ಹೇಳ್ತೀನಿ ನೋಡು, ಎಲ್ಲ ಇಲ್ಲಿ ಒಂದ್ ನಿಮಿಷ ಕೇಳು. ಹಂಗ್ ಸಬಾಷ್. ಹಾಕೊಂಡ್ಬಿಡ. ಸ್ವಲ್ಪ ಇಟ್ಕೊ, ಒಂದಿಡಿ ಇಟ್ಕೊ, ಅದ್ರೊಳಗೆ ಹಾಕು. ಬೇಡ, ನಾನು ಹೇಳ್ತೀನಿ ಕೇಳು. ಅವ್ನು ಏನಾದ್ರು ಮಾಡಿ, ನೀನ್ ಅಲ್ಲಿ ಹಾಕೋ, ಎಳ್ಳಿಗೆ ಹಾಕೋ ಲಿಶಾನ್. ಎಳ್ಳು ವೈಟ್ ಅಲ್ಲಿ ಬೆಳ್ಳಕ್ಕಿದೆಯಲ್ಲ, ಇದು ಎಳ್ಳು. ಇಲ್ಲಿಗೆ ಹಾಕು. ವೈಟ್ಗೆ ಅದಲ್ಲ, ಅದು ಬೆಲ್ಲ ತಗೋ ಫಸ್ಟ್. ಹಿಂಗೆತ್ಕೋ, ಹಾಕು ಹಾಕ್ರಪ್ಪ. ಯಾಕೆ ಒಂದಿಡಿ ಗೆಣಸು ಯಾರು ಅದು ಬಿಡು, ಮುಟ್ಟ ಇಲ್ಲ? ಬಟ್ಲು ಬಿಡು, ಕೈಯಲ್ಲಿ ತಗೋ. ಕೈ ತೆಗಿ ಚೆನ್ನ. ಬೇಡ, ಗೆಣಸಿಗೆ ಡಿಮಾಂಡ್ ಇಲ್ವಾ? ಗೆಣಸ್ ಮೇಲೆ ಸಾಕು. ಹಾ ತಗೋ, ಹಾಕು. ಇರು, ಸಮಾಧಾನ. ಇನ್ನೊಂದ್ ಸ್ವಲ್ಪ ತಗೋ. ಸಾಕು ಅಂತ ಇದೀನಿ. ಕೈ ತೆಗಿರಿ ಎಲ್ಲ. ಇವಾಗ ಹಾಕೊಂಡು ನೀಟಾಗಿ ಪ್ಯಾಕ್ ಮಾಡ್ರಿ. ಗೊತ್ತಾಯ್ತಾ ಹೆಂಗೆ ಮಿಕ್ಸಿಂಗ್ ಮಾಡ್ಕೊಳ್ಳೋದಂತ? ಇಲ್ಲ, ಇಲ್ಲಿ ಕಡ್ಲೆಕಾಯಿ ಹಾಕ್ಬೇಕಿನ್ನ. ಕವರಿಗೆ ಹಾಕ್ಬಾರ್ದು. ಹಾಕ್ಬಿಡು, ವಾಪಸ್ ಬಟ್ಲಿಗೆ ಹಾಕ್ಬಿಡು. ಒಂದ್ ನಿಮಿಷ ಇರೋ ಕಂದ, ಇರೋ. ಸಾಕು. ಇನ್ನ ಇಲ್ಲಿ ಒಂದು ಕಾಳು ಕೂಡ ಕೆಳಗ್ ಚೆಲ್ಬಾರ್ದು. ಫಸ್ಟ್ ಬೌಲ್ ಹತ್ರ ಮಾಡ್ಕೋಬೇಕು. ಹಾ, ಕೊಬ್ಬರಿ ಹಾಕೋ. ಇಲ್ಲಿ ಇದೆ, ಇನ್ನೊಂಚೂರು ಹಾಕೋ. ಕೊಬ್ಬರಿ ಜಾಸ್ತಿ ಇದೆಲ್ಲ. ಹಾಕಿದೆಲ್ಲ ಇಲ್ಲಿ ನನ್ನ ಹತ್ರ ಕೊಡ್ಬೇಕು. ನಾನು ಪಿನ್ ಕೊಡ್ತೀನಿ. ಸ್ವಲ್ಪನೇ ಹಾಕ್ರಿ, ಜಾಸ್ತಿ ಪ್ಯಾಕೆಟ್ ಆಗುತ್ತೆ. ಸ್ವಲ್ಪನೇ ಹಾಕಿ. ಮಿಷಿ ಬೇಗ. ನಿಮ್ಮನೆ ಊಟಕ್ಕೆ ಬರ್ತಿದ್ದೀನಿ, ಬೇಗ ಎಲ್ಲ ರೆಡಿ ಮಾಡಿ. ಪ್ಯಾಕೆಟ್ ಅಲ್ಲೂ ಕಡ್ಲೆಕಾಯಿ ಕರೆಕ್ಟ್ ಆಗಿ ಮಿಕ್ಸ್ ಆಗಿರ್ಬೇಕು. ಕಮ್ಮಿ ಹಾಕು, ಪ್ಯಾಕೆಟಿಗೆ ಮೇಲೆ ಇರಲ್ಲ. ಪ್ಯಾಕೆಟ್ ಅಲ್ಲಿ ಇರ್ಬೇಕು, ಕೌಂಟ್ ಆಗುತ್ತೆ. ಕೊಡು. ಸಾಕು. ನಾನ್ ಸಾಕು ಅನ್ನೋದು ಕೇಳಿಸಲ್ವಾ? ಸಾಕು ಬೇಗ. ಲಿಶೋ, ನೀನ್ ಅದು ಪ್ಯಾಕೆಟ್ ಮಾಡ್ಕೊಡು ಕಂದ. ತಗೊಳ್ಳಿ ಬೇಗ ಲಿಶನ್, ಬೇಗ. ಹಿಂಗನ್ನೇ. 10, 9, 9, 8, 8, 7, 7, 6, 6, 5, 5, 4, 4, 3, 3, 2, 2, 1. 1. Time's up. Stop. ನಮ್ಮ ವೈಡೂರ್ಯ ತಂಡ ಆಟ ಮುಗಿಸಿದ್ದಾರೆ. ಸೊ ಹೆಂಗೆ ಆಡಿದರೆ, ಎಷ್ಟು ಪ್ಯಾಕ್ ಮಾಡಿದ್ದಾರೆ, ಹಾಗೆ ಎಷ್ಟು ಅವರೇ ಕಾಳು ಬಿಡಿಸಿದ್ದಾರೆ ನೋಡೋಣ. ಎಸ್, ಮಕ್ಕಳು ಚೆಲ್ಲೋದು ಸಹಜ, ಅವ್ರಿಗೆ ಆ ಟೆಕ್ನಿಕ್ ಗೊತ್ತಿರೋಲ್ಲ. ಅದನ್ನ ಗೈಡೆನ್ಸ್ ಕೊಡೋದೇ ಇಂಪಾರ್ಟೆಂಟ್. ಅವ್ರು ಹೆಂಗೆ ಗೈಡೆನ್ಸ್ ಕೊಡ್ತಾರೆ ಅದನ್ನೋದೇ ಇಂಪಾರ್ಟೆಂಟ್. ಮಕ್ಕಳಿಗೆ ಹುಮ್ಮಸ್ಸು, ಜೋಶು, ಪ್ಲೇಫುಲ್ ಆ್ಯಟಿಟ್ಯೂಡಲ್ಲಿ ಚೆಲ್ತಾರೆ. ಆದರೆ ಅದನ್ನು ಅವಾಯ್ಡ್ ಮಾಡಿಸೋದಕ್ಕೆ ದೊಡ್ಡವರು ಅಂದರೆ ತಾಯಿ ಆದವಳು ಹೆಂಗೆ ಅದನ್ನು ಕಮ್ಯುನಿಕೇಟ್ ಮಾಡ್ತಾಳೆ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಎನಿವೆ, ಚೆಲ್ಲಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಚೆನ್ನಾಗಿ ಆಡಿದ್ರಿ ಎಲ್ಲರೂ. ಅವರೇ ಕಾಳು ಇನ್ನೂ ಫಾಸ್ಟಾಗಿ ಬಿಡಿಸ್ಬೋದಾಗಿತ್ತು ಅನ್ನೋ ಅನ್ನಿಸ್ತು ನನಗೆ. ಸೊ ನೀವು ಪ್ರಯತ್ನ ಮಾಡಿದ್ದೀರಾ, ನೋಡೋಣ ನಿಮ್ಮ ವಿರುದ್ಧದ ಟೀಮ್ನವರು ಎಷ್ಟು ಬಿಡಿಸ್ತಾರೆ ಅಂತ. ಈಗ ಒಂದು ಕೆಲಸ ಮಾಡಿ, ಅಲ್ಲಿ ಎಷ್ಟು ಪ್ಯಾಕೆಟ್ ಆಗಿದೆ? ಶ್ವೇತಾ ಮ್ಯಾಮ್, ಹೇಗ್ ಆಡಿದ್ರು ಮಕ್ಕಳು? ಇವ್ರುಗಳ ಸಂಭ್ರಮ ನೋಡ್ಬಿಟ್ಟು ನನಗೆ ಏನ್ ಅನ್ಸ್ತು ಗೊತ್ತಾ, ಈ ಮನೆಗಳಲ್ಲಿ 2 ಹಬ್ಬ, ಒಂದು ಗಣಪತಿ ಹಬ್ಬ, ದೀಪಾವಳಿ ಬಿಟ್ರೆ ಮಿಕ್ಕಿದ ಎಲ್ಲಾ ಹಬ್ಬಗಳಲ್ಲೂ ಯಾರ ಮನೆಯಲ್ಲಿ ಹೆಣ್ಣು ಮಕ್ಕಳಿರಲ್ವಲ್ಲ, ತುಂಬಾ ಮಿಸ್ ಮಾಡ್ಕೋತಾರೆ ಹೆಣ್ಮಕ್ಳನ್ನ. ಅದಿವಾಗ ಕಾಡ್ತಾ ಇತ್ತಲ್ಲಿ ನನಗೆ. ಅಮ್ಮಂದ್ರ ಕಷ್ಟ ಗೊತ್ತಾಗ್ತಾ ಇತ್ತು ನನಗೆ. ಚಂದ್ರು ಸರ್ ಏನೇ ಹೇಳ್ಬೋದು, ಆದ್ರೆ ಅಮ್ಮಂದ್ರ ಕಷ್ಟ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇತ್ತಲ್ಲಿ. ಬಟ್ ಈ ಮುದ್ದು ತರಲೆ ಮಕ್ಕಳನ್ನ ಸಂಭಾಳಿಸ್ಕೊಂಡು ಏನೋ ಒಂದಷ್ಟು ರೆಡಿ ಮಾಡಿದ್ದೀರಿ. ಇಟ್ ವಾಸ್ ಸೋ ಮಚ್ ಫನ್ ಟು ವಾಚ್. ಥ್ಯಾಂಕ್ ಯು ಸೋ ಮಚ್.
ನೀವೆಲ್ಲ ಪ್ಯಾಕ್ ಮಾಡಿದ್ದೀರಾ ಎಳ್ಳು, ಅದರಲ್ಲಿ 3 ಪ್ಯಾಕೆಟ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕಡಲೆಕಾಯಿ ಬೀಜ ಇಲ್ಲ ಅದರಲ್ಲಿ. ಎಷ್ಟು ಅಂತ ಕೌಂಟ್ ಎಲ್ಲ ಆಮೇಲೆ ಹೇಳ್ತೀನಿ. ಅವರೆಕಾಯಿನ ಬಿಡಿಸಿದ್ದೀರಾ ಅದನ್ನು ಹೇಳ್ತೀನಿ. ಸದ್ಯಕ್ಕೆ ಬೇರೆ ಒಂದು ಟೀಮ್ ಇನ್ನೊಂದು ಟೀಮ್ ಆಡಿದ ಮೇಲೆ ಅದು ಲೆಕ್ಕಕ್ಕೆ ತಗೊಳ್ಳೋಣ. ಓಕೆನಾ? ಥ್ಯಾಂಕ್ ಯು. ವೆಲ್ ಡನ್, ವೆಲ್ ಡನ್. ವಜ್ರ ತಂಡ ಪ್ಲೀಸ್. ಆಡಲಿಕ್ಕೆ ರೆಡಿ ಇದೀರಲ್ವಾ? ನಿಮ್ಮ 10 ನಿಮಿಷದ ಸಮಯ ಈಗ ಶುರು. ಏ ಚಾರು ಅದಲ್ಲ, ಚಾರು ಬಾಯಿಲಿ ಒಂದ್ ನಿಮಿಷ ಶಂಶು ಮುಚ್ಚಬೇಡ. ಎತ್ಕೋ ಇದೆತ್ಕೋ ಫುಲ್. ಎಸ್ 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 ಕೀಪ್ ಇಟ್ ಕೀಪ್. ಹಾ ಅದನ್ನ ಪ್ರೆಸ್ ಮಾಡಿ, ಅದನ್ನ ತಗೊಂಡೆ. ಅರ್ಧ ಹಾಕು ಅರ್ಧ ಮೆಲ್ಲ 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 ಮೆಲ್ಲ. ಒಂದ್ ನಿಮಿಷ ಈಚೆ ಬಾ, ಆಚೆ ಕೂತ್ಕೋ. ಹಾಕು ಮೆಲ್ಲ ಹಾಕು. ನೀನ್ ಕವರ್ ಓಪನ್ ಮಾಡಿ. ಇನ್ನ ಸ್ವಲ್ಪ ಹಾಕು. ಇನ್ ಸ್ವಲ್ಪ. ಹಾ ಚಾರು ಮಾಡು. ಹಿಡ್ಕೊ, ನೀನ್ ಹಂಗ್ ಹಿಡ್ಕೊ. ಹಾ ಓಕೆ ಮಾಡ್ಬೇಡಿ. ಹಾ ಸಾಕು. ಹಾ ಇದೆತ್ಕೋ. ಇದನ್ನು ಅರ್ಧ. ನೀನ್ ಅರ್ಧ ಸುರಿ. ಚಾರು ಒಂದ್ ನಿಮಿಷ. ಚಾರು ಮೆಲ್ಲ ಹಾಕು. ಮೆಲ್ಲ ಇಟ್ಕೊಂಡು ನಿಧಾನಕ್ಕೆ ಮೆಲ್ಲ ಚೆಲ್ಬಾರ್ದು. ಮೆಲ್ಲ ಎಲ್ಲ ಮಿಕ್ಸ್ ಮಾಡಬೇಡಿ. ಒಂದ್ ನಿಮಿಷ. ಎಲ್ರೂ ಮಿಕ್ಸ್ ಮಾಡಬೇಡಿ. ಒಂದ್ ನಿಮಿಷ ನಿಧಾನ. ತಳದಿಂದ ಎತ್ಕೋ. ಬರೀ ಗೈಡ್ ಮಾಡಬೇಕು, ನೀವು ಮಾಡಂಗಿಲ್ಲ. ಎತ್ಕೋ. ಮಿಕ್ಸ್ ಮಾಡು ನೀಟಾಗಿ. ಸ್ಫೂರ್ತಿ ತಳದಿಂದ ಒಂದ್ ಕೈಯಿಂದ ಎತ್ಕೋ. ಚಾರು ತಳದಿಂದ ಕೈ ಹಾಕು. ಕೈಯಿಂದ ಹಾಕಿ ಮಿಕ್ಸ್ ಮಾಡು. ಕೈ ಹಾಕಿ ಎರಡು ಕೈಯಿಂದ ಹೀಗೆ ಮೇಲೆ ಎತ್ತಿ. ಮಿಕ್ಸ್ ಮಾಡುಮ್ಮ. ಹಾ ಓಪನ್ ಮಾಡಿ ಇಡು ಕವರ್. ತಗೋ ಸ್ಫೂರ್ತಿ. ಶ್ರುತಿ ಅವ್ರ ಬ್ರೈನ್ ಅಲ್ಲಿ ಎಷ್ಟು ಸೆಲ್ ಸತ್ತೋಗ್ತಾ ಇದೆ ಗೊತ್ತಾ? ಬಿಟ್ರೆ 1 ನಿಮಿಷ ನಾನೇ ಹಿಂಗ್ ಮಿಕ್ಸ್ ಮಾಡಿ ಕೊಟ್ಬಿಡ್ಲಾ? ಮಿಕ್ಸ್ ಮಾಡಿ ಮೆಲ್ಲ ತಳದಿಂದ ಹಾಕ್ಬೇಡ. 1 ನಿಮಿಷ. ಕಡಲೆ ಬೀಜ ಹಾಕ್ಬೇಕು. ಕವರ್ ಓಪನ್ ಮಾಡಿ ಇಡಿ. ಆದಷ್ಟು ಕವರ್ ಓಪನ್ ಮಾಡಿ ಇಡಿ. ಫಟಾಫಟ್ ಅಂತ. ಎಳ್ಳು ಚಾರು ತಳ ಒಂದ್ ಕೈಯಿಂದ ಮೆಲ್ಲ ಎತ್ತಮ್ಮ. ಹಾ ಎಸ್ ಈಗ ಹಾಕ್ರಿ. ಮಿಕ್ಸ್ ಮಾಡು. ಚಾರು ಮಿಕ್ಸ್ ಮಾಡು. ಮತ್ತೆ ಕಡಲೆ ಬೀಜ ಒಂದಕ್ಕೆ ಹಾಕ್ಬೇಡ ಸ್ಫೂರ್ತಿ, ಎಲ್ಲದಕ್ಕೂ ಬರ್ಬೇಕು. ಚಾರು ಕೊಡಿ ಸಾಕು. ಬೇಗ ಮಿಕ್ಸ್ ಮಾಡಿ ಸ್ಫೂರ್ತಿ. ಮಿಕ್ಸ್ ಮಾಡಿ. ಅವರೇ ಮಾಡ್ಲಿ, ಮಕ್ಳು ಮಾಡ್ಲಿ. ಮಕ್ಳೇ ಮಾಡ್ಲಿ. ಕೊಬ್ಬರಿ ಎತ್ತಿ ಇದಕ್ಕೆ ಮಿಕ್ಸ್ ಮಾಡು. ಕೊಬ್ಬರಿ ಎತ್ ಮಿಕ್ಸ್. ಇದನ್ನ ಮಿಕ್ಸ್ ಮಾಡ್ಕೊ. ಇದನ್ನ ಎತ್ ಮಿಕ್ಸ್ ಮಾಡಿ ಚಾರು. ಸ್ವಲ್ಪ ಇದನ್ನ ಎತ್ಬಿಟ್ಟು ಸ್ವಲ್ಪ ಮಿಕ್ಸ್. ಶ್ರುತಿ ಅವರೇ, ಕಡಲೆ ಬೀಜನ ತಟ್ಟೆಗೆ ಹಾಕಿ. ಡೈರೆಕ್ಟ್ ಆಗಿ ಅದಕ್ಕೆ ಹಾಕ್ಬೇಡಿ, ತಟ್ಟೆಗೆ. ಕರೆಕ್ಟ್ ಪ್ಯಾಕ್ ಆಗಿರ್ಬೇಕು. ಅದನ್ನ ಮಾತ್ರ ಕನ್ಸಿಡರ್ ಮಾಡೋದು. ಸ್ಟೆಪ್ಲರ್ ಹಾಕಿರ್ಬೇಕು. ತಗೋ. ಏ ಚೆಲ್ಬಾರ್ದು. ಚೆಲ್ಬೇಡ. ಸನ್ಶೈನ್ ನೋಡ್ಕೊಪ್ಪ. ಅಲ್ಲೇ ಪ್ಯಾಕಿಂಗ್ ಮಾಡ್ತಿರ್ಬೇಕು. ಇನ್ನೂ 2 ಪ್ಯಾಕ್ ಆಗಿ. 4 3 2 ಅದಿಲ್ಲ. ನಮ್ಮ ಜಡ್ಜಸ್ ತುಂಬಾ ಸೀರಿಯಸ್ ಆಗಿ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಸೊ ನೋಡೋಣ ಈಗ ಜಡ್ಜ್ಮೆಂಟ್ ಸಿಗೋಂತ ಸಮಯ, ಯಾರು ಎಷ್ಟು ಹಾಕಿದ್ದಾರೆ ಅಂತ. ವಜ್ರ ಟೀಮ್ನವರು ಚೆನ್ನಾಗಿ ಆಡಿದ್ರು. ನ್ಯಾಚುರಲ್ ಆಗಿ ಅವ್ರಿಗೊಂದು ಅಡ್ವಾಂಟೇಜ್ ಎಕ್ಸ್ಟ್ರಾ ಬಂತು. ಒಂದು ಪ್ಯಾಕೆಟಲ್ಲಿ ಕಡಲೆಕಾಯಿ ಬೀಜ ಇಲ್ಲವೇ ಇಲ್ಲ. ಸೊ ಹಂಗಾಗಿ ಇದನ್ನ ರಿಜೆಕ್ಟ್ ಮಾಡ್ತಾ ಇದ್ದೀವಿ. ಮೊದಲು ಬಂದಿದ್ದು ವೈಡೂರಿಯಾ ಟೀಮ್ನವರು. ಅವರು 14 ಪ್ಯಾಕೆಟ್ಗಳನ್ನು ಹಾಕಿದ್ದಾರೆ. ಆಮೇಲೆ ಬಂದವರು ವಜ್ರ ತಂಡದವರು. ಅವರು 20 ಪ್ಯಾಕೆಟ್ಗಳನ್ನು ಹಾಕಿದ್ದಾರೆ.
ಮೇಡಮ್ ಎವ್ರಿ ಟೈಮ್ ಕಡಲೆ ಬೀಜನ ಇವ್ರು ಹಾಕಿದ್ರು, ಐಶ್ವರ್ಯ ಹಾಕಿದ್ರು, ಅವ್ರು ಹಾಕಿದ್ದು, ಮಕ್ಳು ಹಾಕ್ಲಿಲ್ಲ ಅದ್ರೊಳಗೆ. ಆಮೇಲಿಂದ 2 ಪ್ಯಾಕೆಟಿಗೆ ಶ್ರುತಿ ಅವರೇ ಬೇಕಾದ್ರೆ ವಿಡಿಯೋದಲ್ಲಿ ನೋಡಿದ್ರೆ ಕಾಣುತ್ತೆ, ಅವರೇ ಹಾಕಿದ್ದಾರೆ ಕಡಲೆ ಬೀಜನ ಪ್ಯಾಕೆಟ್. ಕಡಲೆ ಬೀಜ ಪ್ಯಾಕೆಟ್ಗೆ ಹಾಕ್ಲಿಲ್ಲ, ನಾನು ಆ ಡಬ್ಬಕ್ಕೆ ಹಾಕ್ತೆ ಬೈ ಮಿಸ್ ಆಗಿ. ನನಗೆ ಗೊತ್ತಿರ್ಲಿಲ್ಲ, ಬೈ ಮಿಸ್ ಆಗಿ ನಾ ಪ್ಲೇಟ್ಗೆ ಇಡ್ತಾ ಇದ್ದೀನಿ ಅನ್ನೋ ನೀವು ಹೇಳಿದ್ಮೇಲೆ ಕಾನ್ಶಿಯಸ್ ನೀವು ಆಗಿ 2 ಸತಿ ಹೇಳಿದ್ಮೇಲೂ ಮತ್ತೆ ಅವರೇ ಹಾಕಿದ್ದಾರೆ ಅದ್ರೊಳಗೆ. ಒಂದ್ ಕೈ ಇದೆ ತಮ್ಮ. ಹಾ, ಎಸ್ ಎಸ್. ಈಗ ಹಾಕ್ರಿ ಮಿಕ್ಸ್ ಮಾಡು. ನಾವು ಅಬ್ಸರ್ವ್ ಮಾಡಿದ್ವಿ, ಕಡಲೆಕಾಯಿ ಬೀಜನ ತಗೊಂಡೋಗಿ ಸುರಿದಿದ್ದು ಐಶ್ವರ್ಯ ಒಂದ್ಸಲಿ, ಆಮೇಲೆ ನೀವು ಕೂಡ ಬಿಡಿಸಿದ್ದನ್ನ ಅದಕ್ಕೆ ಹಾಕಿದ್ರಿ. ಆದರೆ ಮಿಕ್ಸ್ ಆಗಿರುವ ಎಳ್ಳನ್ನ ಕವರ್ಗೆ ಹಾಕಿಲ್ಲ, ಅದು ಮಾಡಿಲ್ಲ, ಕವರ್ಗೆ ಹಾಕಿಲ್ಲ ಸರ್. ಆಕ್ಚುಲಿ ಒಂದ್ಸರಿ ಅವರು ಕೂಡ ಇಲ್ಲಿ ತಗೊಬಂದ್ ಕೊನೆಗೆ ಬಿಡಿಸಿದ್ ತಗೊಬಂದ್ ಹಾಕಿದ್ರು. ಇಲ್ಲ ಸರ್, ಚೈತ್ರ ಅವರು ಬಿಡಿಸಿ ಕೊನೆಗೆ ಬಿಡಿಸ್ಕೊಂಡ್ ಬಂದಾಗ ಕಡಲೆ ಬೀಜ ಇಲ್ಲ ಅಂತ ತಗೊಬಂದ್ ಸುರ್ಬಿಟ್ಟೋದ್ರು. ಪ್ಲೇಟ್ ನಾನು ಹಿಂಗಿಟ್ಟೆ, ಅವ್ರು ಸುರಿದ್ರು, ಹಿಡ್ಕೊಂಡು ಕೈಯಲ್ಲಿ ಹಿಂಗಿಟ್ಟೆ, ನಾನು ಸುರಿಲಿಲ್ಲ ಒಳಗೆ. ಅಲ್ಲ, ಹಾಗಿದ್ರೆ 2 ಪ್ಯಾಕೆಟ್ ತೆಗಿಬೇಕಂದ್ರೆ ತೆಗಿರಿ ಸರ್, ವಿ ಡೋಂಟ್, ನಾವೇನಂತ ಅನ್ಕೊಳ್ಳಲ್ಲ. ಆ ಪಾಯಿಂಟ್ನೆಲ್ಲ ಆಕ್ಚುಲಿ ಹೇಳೋಳಿದ್ದೆ ನಾನು. ಬಟ್ ಶ್ರುತಿ ಅವ್ರು ಒಂದ್ ಸ್ವಲ್ಪ ಜಾಸ್ತಿ ಎಕ್ಸೈಟ್ ಆಗಿರೋ. ನಾನು ಮಧ್ಯದಲ್ಲಿ ಇಂಡೈರೆಕ್ಟ್ ಆಗಿ ಹೇಳ್ದೆ, ಸೆಲ್ ಸತ್ತೋಗ್ತಾ ಇದೆ ತಲೆನಲ್ಲಿ, ತುಂಬಾ ಟೆನ್ಷನ್ ಅಲ್ಲಿ ನೀವೆಲ್ಲ ಫುಲ್ ನೀವೇ ಮಾಡಕ್ ಹೋಗ್ತಾ ಇದೀರಾ ಅನ್ನೋ ತರ. ಅಂದ್ರೆ ಸಂಶಯ್ ಅದನ್ನ ಎತ್ಕೊಳ್ತಿರೋದ್ ನೋಡಿದ್ರೆ ನನಗೆ ಭಯ ಆಗ್ತೈತೆ. ಲೈಕ್ ಅವನು ಪಾಪ ತುಂಬಿಸೋ ಹುಮ್ಮಸ್ಸಲ್ಲಿ ಇದ್ದಾನೆ, ತುಂಬಿಸಿ ನನ್ನ ಹಿಂದೆ ಇಟ್ಬಿಟ್ಟಿದ್ದಾನೆ ಮ್ಯಾಮ್ ಅಲ್ಲಿ 6 ಪ್ಯಾಕ್. ಅದನ್ನೇ ಅವಾಗ ವಿತೌಟ್ ಯುವರ್ ನಾಲೆಡ್ಜ್ ಇನ್ನೇನು ಬಿಟ್ಟಿದ್ರೆ ನೀವೇ ನೆಕ್ಸ್ಟ್ ಫುಲ್ ಎಲ್ಲ ನೀಟಾಗಿ ಸೆಟ್ ಮಾಡಿ ರೆಡಿ ಮಾಡಿ ಇಟ್ಬಿಡ್ತಾ ಇದ್ರಿ ಅನ್ನೋ ತರ ಆಗ್ತಾ ಇತ್ತು. ಮಕ್ಕಳಿಗೆ ಅವರೇ ಎಷ್ಟು ನಿಧಾನವಾಗಿ ನೀಟಾಗೆ ಮಾಡ್ತಾರೆ, ಆ ಪೇಷನ್ಸ್ ಅಮ್ಮನಿಗೆ ಬೇಕೇ ಬೇಕು. ಅವಾಗ ಮಾತ್ರ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಅವ್ರ ಕೆಲಸನ ಅವರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಐ ಥಿಂಕ್ ಅದನ್ನ ಇಲ್ಲಿ ಈ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಬೇಕಿಲ್ಲ ಅಮ್ಮಂದ್ರು. ಬರೀ ಕಾಂಪಿಟೇಷನ್ ಇದು ಮಾತ್ರ ಕಾಂಪಿಟೇಷನ್ ಅಲ್ಲ, ಸಮಥಿಂಗ್ ಎಲ್ಸ್ ಇಸ್ ಹ್ಯಾಪನಿಂಗ್, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆ, ಪೌಲು 3 ಸಲ ಆಗಿದೆ. ಸೊ 3 ಪ್ಯಾಕೆಟ್ನ ಕಟ್ ಮಾಡ್ತಾ ಇದ್ದೀವಿ. ಸೊ 20ರಲ್ಲಿ 3 ಹೋಗಿ 17 ಆಗುತ್ತೆ, ಅವ್ರದ್ದು 14 ಆಗುತ್ತೆ. ಈಗ ಅವರೆಕಾಳು ಬಿಡಿಸಿದ್ದು ಇಬ್ಬರು ಈಕ್ವಲ್ ಆಗಿ 600 ml. ಈಗ ನಿಮ್ಮ ಮಾರ್ಕ್ಸ್ ಏನು ಬಂದಿದೆ ಅದು ಇಟ್ ವಿಲ್ ಬಿ ಡಿವೈಡೆಡ್ ಬೈ 4, 2 ಟೀಮ್ಗೆ. ಸೊ ನಿಮಗೆ 1/4 ಸಿಗೋದು, ಅದೇನು ಟೋಟಲ್ ಆಗಿರುತ್ತೆ ಒಳಗೆ 1/4 ಇಂಡಿವಿಜುವಲ್ ಆಗಿ ಸಿಗೋದು. ಓಕೆನಾ? Okay, anyways, well done both of the team. Well done. Thank you guys. So ನಮ್ಮ ಸಂಕ್ರಾಂತಿ ಹಬ್ಬದ ಮೊದಲನೇ ಆಟ ಮುಗ್ದಿದೆ. ಈ ಆಟ ಆದ್ಮೇಲೆ ಸ್ವಲ್ಪ ಮಜಾ ಬರುವಂತ ಆಟ ಆಡೋಣ ಅಂತ. ಮಜಾ ಆ ಆಟ ಆಡ್ಬೇಕಂದ್ರೆ ಬೇರೆ ಪ್ರಾಪರ್ಟಿ ಬೇಕು. ಸೊ ಪ್ರಾಪರ್ಟಿ ಕ್ಲಿಯರ್ ಮಾಡಿ ಆ ಪ್ರಾಪರ್ಟಿ ತಗೊಂಡ್ಬನ್ನಿ. ಯಾರಿದ್ದಾರ ಇಲ್ಲಿ ಬಿಟ್ಟು ಹೋಗಿದ್ದಾರೆ? ದಾರ ತಗೊಂಡೋಗಿ ಯಾರದು? ಪೆತ್ತ. ನಾನು ಆಗ ಹೇಳಿದ್ದಲ್ಲ ಒಂದು ಫನ್ ಗೇಮ್ ಅಂತ, ಪ್ರಾಪರ್ಟಿ ಹೇಳಿದ್ದಲ್ಲ ಒಂದು, ಅದೇ ಪ್ರಾಪರ್ಟಿ. ಅಕ್ಕದಲ್ಲಿ ಏನಪ್ಪ ಫನ್ಗೆ ಮಾಡ್ತೀಯ? ಏನು ಅಕ್ಕದಿಂದ ಏನ್ ನೇತಾಡುದ? ನೇತಾಡಿದ್ರೆ ಫನ್ನಾ? ಮತ್ತೆ ಏನ್ ಮಾಡ್ತೀರಾ? ನೋಡು ನಾನು ಏನ್ ಮಾಡಿಸ್ತೇನೆ ಅಂತ. 2 ಟೀಮ್ ನಿಂದ ಒಬ್ಬೊಬ್ರು ನಿನ್ಗೆ ಯಾರು ಇಷ್ಟ ಅವ್ರನ್ನ ಕರಿ ಹೇಳ್ತೀನಿ. ಓಪನ್ ಏಮ್ ಅವ್ರ ಇಷ್ಟ ಬರ್ಲಿ. ಓಪನ್ ಏಮ್ ಅವ್ರ ಇಷ್ಟನಾ? ಬರ್ರಿ ಓಪನ್ ಏಮ್ ಅವ್ರು. ವಜ್ರ ತಂಡದಿಂದ ಯಾರು ಇಷ್ಟ ನಿಮ್ಗೆ? ವಜ್ರ ತಂಡದಿಂದ ಕ್ಲೋಸ್ ಶ್ರುತಿ. ಹಗ್ಗ ಇದೆಯಲ್ಲ, ಹಗ್ಗನ ನಾನು ಮತ್ತೆ ಸೂರಜ್ ಒಂದೊಂದು ತುದಿಯಲ್ಲಿ ಇಟ್ಕೊಂಡಿರ್ತೀವಿ. ಸೊ ಹೋಗ್ಬೇಕಾದ್ರೆ ಈಗ ಹಗ್ಗ ಈ ಲೆವೆಲ್ಗೆ ಇರುತ್ತೆ, ನಿಮ್ ಮಂಡಿ ಲೆವೆಲ್ಗೆ ಇರುತ್ತೆ. ಹೋಗ್ಬೇಕಾದ್ರೆ ಹಗ್ಗನ ಈ ತರ ಕ್ರಾಸ್ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಹೋಗ್ಬೇಕಾದ್ರೆ ಹಗ್ಗದಿಂದ ಹಿಂಗೆ ಕೆಳಗಡೆಯಿಂದ ಹೋಗ್ಬೇಕು. ಕೈಯಲ್ಲಿ ಈಗ ಮುಟ್ಟಿ ಎಲ್ಲ ಆಟ ಆಡೋಗಿಲ್ಲ. ಕಾಲಿಗೆ ಬಟ್ಟೆಗೆ ಟಚ್ ಆದ್ರೆ ಓಕೆ. ಈಗ ಫಾರ್ ಎಕ್ಸಾಂಪಲ್ ನಾನು ಕಣ್ ಕಟ್ಟಿರ್ ನಮ್ಗೆ ಅಲ್ಲಿದೆ ಅಂತ ಗೊತ್ತಾಗಲ್ವಲ್ಲ, ಟಚ್ ಆಗುತ್ತಲ್ಲ. ಇಲ್ಲ, ಕಣ್ ಬಿಟ್ಬಿಡ್ತೀನಿ, ನೀವ್ ಆಟ ಆಡ್ಕೊಳ್ಳಿ, ನಾವ್ ಮನೆಗೆ ಹೋಗ್ಬಿಡ್ತೀನಿ. ಕೆಲಸ ಮಾಡಿ, ನಿಮ್ಗೆ ಹೆಂಗ್ ಗೇಮ್ ಬೇಕು ಹಂಗ್ ಮಾಡಿ. ನಾವಿಲ್ಲಿ ಇದಕ್ಕೆ ಗೆಣಸ್ ಕೀಳ್ಲಿಕ್ಕೆ ಇರುದಿಲ್ಲ. ನಿಮ್ಗೆ ಹೆಂಗ್ ಗೇಮ್ ಬೇಕು ಮಾಡಿ. ಒಂಚೂರು ಮರ್ಯಾದಿಲ್ಲ. ನಾವ್ ಏನ್ ಹೇಳಿದ್ರು ಅವ್ರದೊಂದಿದೆ ಸಮಾಧಾನ. ಅಲ್ಲಿ ಕಡ್ಲೆ, ಅಲ್ಲಿ ಬೆಲ್ಲ. ಆಮೇಲೆ ಹಿಡಿದೊಂದು ವಾಟ್ಸ್ಆಪ್ ಗ್ರೂಪ್ ನೋಡಿದ್ದೇನೆ, ನಿನ್ನ ಹೆಂಗಾಡಿದ್ದಾರೆ ಇವರು. ಆಯ್ತು ಸಮಾಧಾನ. ಮತ್ತೆ ಕರ್ಮ ಅವ್ರದ್ದು. ಆಯ್ತು ಮಾರ್ರೆ, ಸಮಾಧಾನ. ಚೇಟಾ ಹೇಮು, ಫಸ್ಟೇ ಕೇಳ್ತಿದ್ದೀನಿ, ನೀರ್ ಕುಡಿತೀರಾ ಒಂಚೂರು? ಬನ್ನಿ ಮುಂದೆ. ಈಗ ಎಲ್ಲಿಗೆ? ದಾಟಿ ಮತ್ತೆ ಹಿಂದೆ ಬಂದು ವಾಪಸ್
ಅಂಬೆಗಾಲಲ್ಲಿ ಹೋಗ್ಬೇಕು, ಅಂಬೆಗಾಲಲ್ಲಿ ಹೋಗ್ಬೇಕು, ಅಂಬೆಗಾಲಲ್ಲಿ ಹೋಗಿ ಬೆಂಡಾಗಿ ಓ ಓ ಒಂದ್ ನಿಮಿಷ ಶ್ರುತಿ ಒಂದ್ ನಿಮಿಷ ಒಂದ್ ನಿಮಿಷ ತಾಳ್ಮೆ. ಆ ಕಾಸ್ಟ್ಯೂಮರ್ಗೆ ಹೇಳಿದ್ದೀನಿ ಅರ್ಧ ಲುಂಗಿ ಕೊಡ್ಬೇಡ, ಫುಲ್ ಲುಂಗಿ ಕೊಡು ಅಂತ. ಇಲ್ಲಾಂದ್ರೆ ಶಾಂತ ಕೊಡು ಮಾರ. ಒಂದು ಅರ್ಧ ಲುಂಗಿ ಕೊಟ್ಟು ಏನು ಮಾಡಂಗಿಲ್ಲ. ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ನಥಿಂಗ್ ಇಸ್ ಹ್ಯಾಪನಿಂಗ್ ಮೇಡಮ್. ಆ ಲುಂಗಿ ಇಸ್ ಹ್ಯಾಪನಿಂಗ್. ನೀವು ಈಗ ಆಕ್ಚುಲಿ ಸ್ಟಾರ್ಟ್ ಗೇಮ್. ಓ ಈ ದೊಡ್ಡ ಬ್ರಿಡ್ಜ್. ಅಯ್ಯೋ ಸ್ನೇಕ್ ಬನ್ನಿ ಈಗ ವಾಪಸ್ಸು. ಅಗ್ಗಿದೆ ಅಲ್ಲೇ ದಾಟಿ. ದಾಟಿ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ದಾಟಿ ದಾಟಿ ಮೇಲೆತ್ತಿ ಮೇಲೆತ್ತಿ. ಹಗ್ಗ ಫೀಲ್ ಸಿಗ್ತಾ ಇಲ್ಲ, ಹಗ್ಗ ಫೀಲ್ ಸಿಗ್ತಾ ಇಲ್ಲ. ಮೇಲೆ 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 ಶ್ರುತಿ ಶ್ರುತಿ ಮೇಲೆ ಮೇಲೆ ಕಾಲ್ ಮೇಲೆತ್ತಿ. ಸಾಕು ಸಾಕು ಶ್ರುತಿ. ಏಮು ಲೀಡರ್ ಇದ್ದಾರೆ ದಾಟಿ. ಹುಷಾರು ಹುಷಾರು. ಏಮು ಲೀಡರ್ ಇದ್ದಾರೆ ದಾಟಿ. ಏಮು ಕಮಾನ್. ಸಾಕು ಸಾಕು ಸಾಕು. ದಾಟಿ ದಾಟಿ ಮುಂದೆ ಬರ್ಬೇಡಿ, ಮುಂದೆ ಬರ್ಬೇಡಿ. ನೋ ನೋ ನೋ. ಅಲ್ಲಿ ಹಗ್ಗನೇ ಇಲ್ಲ ಅಲ್ಲ. ದಾಟಿ 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 ದಾಟಿ. ಒಂದ್ ನಿಮಿಷ ಅಗ್ಗೊಂಚೂರು ಮೇಲೆ ಮಾಡಿ. ಈಗ ಅಂಬೆಗಾಲ್ ಅಂಬೆಗಾಲ್ ಅಂಬೆಗಾಲು. ದಾಟಿ 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 ದಾಟಿ. ದಾಟಿದ್ದು ಅಂಬೆಗಾಲು. ಅಯ್ಯೋ ಎಲ್ಲ ಮಿಕ್ಸ್. ಸೂಪರ್. ದಾಟಿ ದಾಟಿ ದಾಟಿ. ಕೂದ್ಲು ತಾಕ್ತಿದೆ, ತಾಕ್ಬಾರ್ದು. ತಾಕ್ಬಾರ್ದು. ಮಲ್ಕೊಳ್ಳಿ, ಹಂಗೆ ಮಲ್ಕೊಂಡೋಗಿ ಮಲ್ಕೊಂಡೋಗಿ. ತಾಕ್ಬಾರ್ದು ಅಂತಿದ್ದೀನಿ. ತಾಕ್ತಿದೆ, ಮಲ್ಕೊಂಡೋಗಿ. ಸಾಕು ಸಾಕು. ನೆಲದೊಳಗೆ ಇಟ್ಬಿಡಿ. ಸಾಕು 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 ಒಳ್ಳೆದಾಗ ಒಳ್ಳೆದಾಗ. ಸಾಕು ಸಾಕು. ಕಮೆಂಟ್ ಹೋಗ್ಬಿಡೋಣ ಡೈರೆಕ್ಟ್ ಆಗಿ. ಇವರಿಬ್ಬರು ತುಂಬಾ ಚೆನ್ನಾಗಿ ಆಡಿದ್ದಾರೆ. ಹೇಗಿತ್ತು ಸರ್ ಈ ಆಟ? ನನಗೆ ಬಹಳ ಖುಷಿ ಕೊಟ್ಟಿದ್ದು ಇವರು ದಾಟಿದ್ದು. ಹೌದು ಹೌದು. ಯಾಕೆಂದ್ರೆ ಹಗ್ಗನ ಟಚ್ ಮಾಡದೇ ಇರೋಂಗೆ ದಾಟೋದಿದೆಯಲ್ಲ, ಹೇಮ ತುಂಬಾ ಚೆನ್ನಾಗಿ ಮಾಡಿದ್ರು. ಕಮಾನ್ ಕಮಾನ್ ಹೇಮು. ವೆಲ್ ಡನ್ ವೆಲ್ ಡನ್. ಅಲ್ಲಲ್ಲ, ನನಗ್ ಖುಷಿ ಕೊಟ್ಟಿದ್ದು ಶ್ರುತಿ ಅವ್ರು ನುಗ್ಗಿದ್ದು. ನುಗ್ಗಿದ್ದು ಹೌದು. ಆಕ್ಚುಲಿ ಶ್ರುತಿ ಅವ್ರು ಎಷ್ಟು ಚೆನ್ನಾಗಿ ಓದ್ತಾರೆ ಅಂದ್ರೆ ಕೇರೆ ಹಾವು ಓದಂಗ ಹೋದ್ರಿ. ನೀವಿನ್ನು ಸಿಂಹ ಅನ್ನೋ ತರನೇ ಹೋಗ್ತಾ ಇದ್ರಿ. ಆದ್ರೂ ವೆಲ್ ಡನ್ ಹೇಮು. ಈಗ ಸ್ಕೋರ್ಗೆ ಹೋಗೋಣ. ಕೊನೆಯಾಗಿ ಸ್ಕೋರಾ ಹೇಮು ಮತ್ತೆ ಶ್ರುತಿ ಅವ್ರ ಮಧ್ಯೆ ಈ ಪೈಪೋಟಿ ನಡೆದಿದೆ. ಸೊ ಯಾರು ಲೀಡ್ ಅಲ್ಲಿ ಸ್ಕೋರ್ ನ ತಗೋದಿದ್ದಾರೆ? ಇದು ಕಾಂಪಿಟೇಷನ್ಗೆ ಕೌಂಟ್ ಆಗಲ್ಲ ಸ್ಕೋರು, ಹಾಗಾಗಿ ನೀವು ಟೆಲಿಕಾಸ್ಟ್ ಅಲ್ಲೇ ನೋಡಿ ಎಂಜಾಯ್ ಮಾಡಿ. ಇದಕ್ಕೆ ಸ್ಕೋರ್ ನಮ್ಮ ಪ್ರೀತಿ ವಿಶ್ವಾಸ. ಥ್ಯಾಂಕ್ ಯು. ಹೌದು, ಸೀರಿಯಸ್ಲಿ ವಿಶ್ವಾಸ. ನಮ್ಮ ಸಂಕ್ರಾಂತಿ ವಿಶೇಷ ಎಪಿಸೋಡು ನಾಳೆ ಕೂಡ ಹೀಗೇನೆ ಮುಂದುವರಿಯುತ್ತೆ. ಜಾಸ್ತಿ ಫನ್ ಇರುತ್ತೆ, ತುಂಬಾ ಆಟಗಳು ಇರುತ್ತೆ. ಸೊ ಅಲ್ಲಿವರೆಗೂ ನೀವು ಕಾಯ್ಬೇಕಾಗುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ಸಂಕ್ರಾಂತಿ. ನೀವು ನೋಡ್ತಾ ಇದ್ದೀರಾ ನಿವ್ಯಾ ಪ್ರೆಸೆನ್ಸ್ ಸಿರಿ ಸೂಪರ್ ಮಾಮ್. ಪ್ರೈಸ್ ಸ್ಪಾನ್ಸರ್ಡ್ ಬೈ ಖಾಸಾ ಗ್ರ್ಯಾಂಡ್. ಗುಡ್ ನೈಟ್. ಟೇಕ್ ಕೇರ್. See ya.